ಹಲೋ ಎವ್ರಿವನ್, ವೆಲ್ಕಮ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ಫೈನಲ್ ಆಗಿ ಇಂಡಿಯನ್ 2 ಸಿನಿಮಾ ನೋಡಿದಂತೂ ಆಯಿತು. ಸಿನಿಮಾ ನೋಡಿದಾದ್ಮೇಲೆ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಎಂಬುದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಇನ್ನು ಸಿನಿಮಾ ಹೇಗಿತ್ತಂತ ಸಿಂಪಲಾಗಿ ಹೇಳೋದಾದರೆ, ಆಲ್ರೆಡಿ ಸೀದೋಗಿರೋ ಚಪಾತಿಯನ್ನು ಮತ್ತೆ ತಿರುವಾಕಿದ್ದಾರೆ ಅಷ್ಟೇ, ಬೇರೇನಿಲ್ಲ. ಲಿಟ್ರಲಿ ಹೇಳ್ತೀನಿ, ಸಿನಿಮಾ ಕೊನೆವರೆಗೂ ನನಗೆ ಕನೆಕ್ಟೇ ಆಗಲಿಲ್ಲ. ಸಿನಿಮಾ ಇರೋದು 3 ಅವರ್. ಆ 3 ಅವರಲ್ಲಿ ಸಿನಿಮಾದಲ್ಲಿ ಅವರು ಏನು ಹೇಳಿದ್ರು, ನಾನು ಏನು ಕೇಳಿದ್ನೋ ನನಗಂತೂ ಚೂರು ಗೊತ್ತಾಗಿಲ್ಲ. ಆ ರೇಂಜ್ಗೆ ಡ್ರ್ಯಾಗ್ ಆಗಿತ್ತು ಮೂವಿ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ, ಇಲ್ಲಿ 4 ಜನರ ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ. ಅವರೆಲ್ಲ ಸೇರಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿರ್ತಾರೆ. ಅಂದರೆ ಲಂಚ ತಗೊಳ್ಳೋರ ಬಗ್ಗೆ ಅರಿವು ಮೂಡಿಸೋಕೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರ್ತಾರೆ. ಹೀಗೆ ನಡೆಯುತ್ತಿರುವಾಗ ಅವರು ಒಂದು ದಿನ ಕಮ್ ಬ್ಯಾಕ್ ಇಂಡಿಯನ್ ಹ್ಯಾಶ್ಟ್ಯಾಗ್ ಅನ್ನು ಟ್ರೆಂಡ್ ಮಾಡ್ತಾರೆ. ಈ ಹ್ಯಾಶ್ಟ್ಯಾಗ್ನ ಟ್ರೆಂಡ್ ಮಾಡೋಕ್ಕೆ ಕಾರಣ ಏನು, ಈ ಇಂಡಿಯನ್ ವಾಪಸ್ ಇಂಡಿಯಾಗೆ ಬರ್ತಾನೋ ಇಲ್ವೋ ಎಂಬುದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದಕ್ಕಿಂತ ಇಷ್ಟವಾಗದೇ ಇರೋ ಪಾಯಿಂಟ್ಗಳೇ ಹೆಚ್ಚು. ಸಿನಿಮಾದ ಸ್ಟಾರ್ಟಿಂಗ್ 20 ಮಿನಿಟ್ಸ್ ಮತ್ತು ಕ್ಲೈಮ್ಯಾಕ್ಸ್ನ 20 ಮಿನಿಟ್ಸ್ ಸಿನಿಮಾದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನಿಸ್ತು ಅಷ್ಟೇ. ಬಾಕಿ ಇರೋದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗಿತ್ತು. ಕೆಲವೊಂದು ಸೀನ್ಸ್ಗಳಂತೂ ಶಾಸ್ತ್ರಕ್ಕೆ ಇಡಬೇಕಂತ ಇಟ್ಟಂಗಿತ್ತು ಅಷ್ಟೇ. ಇನ್ನು ಸಿನಿಮಾದಲ್ಲಿ ಬ್ಯಾಡದೇ ಇರೋ ಸಾಂಗ್ಗಳು, ಇನ್ನು ಕನೆಕ್ಟ್ ಆಗದೇ ಇರೋ ಅಂತಹ ಎಮೋಷನ್ ಸೀನ್ಸ್ಗಳು. ಒಂದು ಸಿನಿಮಾದಲ್ಲಿ ಮೇಯ್ನ್ ಆಗಿ ವಿಲನ್ ಸ್ಟ್ರಾಂಗ್ ಆಗಿರಬೇಕು. ಅದ್ಬಿಟ್ಟು ನೀವು ಹೀರೋಗೆ ಎಷ್ಟು ಬಿಲ್ಡಪ್ ಕೊಟ್ಟರು ಅದು ವೇಸ್ಟು. ಇಲ್ಲಿ ಆಗಿರೋದು ಅದೇ. ಇಂಡಿಯನ್ ತಾತ ಬರ್ತಾನೆ, ಯಾರನ್ನೋ ಸಾಯಿಸ್ತಾನೆ, ಹೋಗ್ತಾನೆ. ಅದು ಸ್ಟೋರಿಯಲ್ಲಿ ಏನು ಇಂಪ್ಯಾಕ್ಟ್ ಬೀರೋದಿಲ್ಲ. ಇನ್ನು ಸಿನಿಮಾ ಎಲ್ಲಿ ಕನೆಕ್ಟ್ ಆಗುತ್ತೆ? ಇನ್ನು ಹೇಳ್ತಾನೆ ಹೋದ್ರೆ ತುಂಬಾನೇ ಲೂಪಲ್ ಇದೆ ಸಿನಿಮಾದಲ್ಲಿ. ಕಮಲ್ ಹಾಸನ್ ಸರ್ ಎಂಬ ದೊಡ್ಡ ಸ್ಟಾರ್ ಹಿಡ್ಕೊಂಡು ಪಾರ್ಟ್ 2 ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಬರೀ ಸ್ಟಾರ್ಡಮ್ ಇದ್ರೆ ಸಾಲದು, ಅದಕ್ಕೆ ತಕ್ಕಂಗೆ ಸ್ಟೋರಿನೂ ಕೂಡ ಸ್ಟ್ರಾಂಗ್ ಆಗಿ ಗ್ರಿಪ್ಪಿಂಗ್ ಆಗಿ ಇರಬೇಕು. ಮುಂದೆ ಇದಕ್ಕೆ ಪಾರ್ಟ್ 3 ಬೇರೆ ಇದೆ ಅಂತೆ. ಇದೇ ಪ್ರೋ ಮ್ಯಾಕ್ಸ್, ಅದಿನ್ನ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಏನೋ ಬಿಡಿ. ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನ್ಸಿದ ಒಪಿನಿಯನ್. ನೀವು ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಂಡ್ ಈ ಸಿನಿಮಾಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5 ಔಟ್ ಆಫ್ 2 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಆದಷ್ಟು ಬೇಗ ಬೇರೆ ವಿಡಿಯೋದೊಂದಿಗೆ ಸಿಗೋಣ.